ಜನ ಪ್ರವಾಸಿಗರು ಬಂದಿರ್ತಾರೆ. ಅಂಥ ಪ್ರವಾಸಿಗರಲ್ಲಿ ನಾವು ಕೆಲವೊಂದು ಜನರನ್ನು ಸೆರೆ ಹಿಡ್ತಾಯಿದ್ವಿ. ಹಾಗೆ ನಾವು ಈ ಪ್ರವಾಸವನ್ನು ಮುಗಿಸಿ ಮೊಸಳೆಗಳನ್ನು ನೋಡಿ ಸಂತೋಷಪಟ್ಟು ಈಗ ನಾವು ತೆರಳ್ತಾ ಇದ್ದೇವೆ. ಬರ್ಬಿಟ್ಟು ಸರ್ ಅವರು ತಮ್ಮ ಮೊಸಳೆ ಇರುತ್ತೆ. ಈಗ ನಾವು ಮೊಸಳೆಗಳಿರುವ ತಾಣಕ್ಕೆ ಸಚಿನ್ ಅಲ್ಗೂರ್ ಅವರು ನಮಗೆ ಗೆಳೆಯರಾಗಿ ಒಂದು ದಿನ ಆದರೂ 2 ದಿನದಲ್ಲಿ ಅತೀ ಒಂದು ಗೆಳೆತನದ ಸವಿಯನ್ನು ಕಂಡಿದ್ದೇವೆ. ಈಗ ನಾವು ಕಾರಿನಲ್ಲಿ ಕರೆದುಕೊಂಡು ಬಂದಂಥ ನಮ್ಮ ಧರ್ಮಟ್ಟಿ ಸರ ಬಳಿ ನಾವು ಇದ್ದೇವೆ. ಈಗ ಈ ಪ್ರವಾಸದ ರಮ್ಯ ತಾಣವನ್ನು ನೋಡಿ ಸಂತೋಷಪಟ್ಟು ಈಗ ನಾವು ನಮ್ಮ ಕಾರಿನ ಬಳಿ ತೆರಳ್ತಾ ಇದ್ದೀವಿ. ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ನಮ್ಮ ಕಾರಿನ ಬಳಿ ತೆರಳಿ ನಾವು ನಮ್ಮ ಗೋಕಾಕ್ ಮೇಲೆ ಹಾಯ್ದು ನಮ್ಮ ಅಥಣಿಗೆ ಹೋಗಲಿದ್ದೇವೆ. ಅಥಣಿ ನಮ್ಮ ಶೋಕೋತ್ ಅಥಣಿ ಯೂಟ್ಯೂಬ್ ಚಾನಲ್ ಕೂಡ ಈ ಒಂದು ರಮ್ಯವಾದ ಸ್ಥಾನವನ್ನು ಸೆರೆ ಹಿಡಿದು ನಮ್ಮ ಸಪ್ತಮದಲ್ಲಿ ನಮ್ಮ ಬಾಂಧವರಿಗೆ ಈ ಒಂದು ಸ್ಥಾನವನ್ನು ತೋರಿಸಲು ಉತ್ಸುಕರಾಗಿದ್ದೇವೆ. ರಮ್ಯ ತಾನ ಗಾನ ಅದು ಭಾಳ ರಮ್ಯ 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 ಅನ್ನಿಸ್ತದೆ. ಸೌಂದರ್ಯ ಧರ್ಮಕ್ಕೆ ಸರ್ ಅವರು ತಮ್ಮ ಪಾಪವನ್ನು ಕರೆದುಕೊಂಡು ತಮ್ಮ ಅಕ್ಕಂದಿರಾದ ಲಕ್ಷ್ಮಿ ಅವರ ಕೂಡ ನಮ್ಮ ಕಾರಿನ ಬಳಿ ತೆರಳ್ತಾ ಇದ್ದೇವೆ. ಈಗ ಸ್ಟೆಪ್ಗಳನ್ನು ಇಳಿದು ನಮ್ಮ ಕಾರಿನ ಹತ್ತಿರ ನಾವು ತೆರಳುತ್ತಿದ್ದೇವೆ. ಕೆಲವೇ ನಿಮಿಷಗಳಲ್ಲಿ ಕಾರಿನಲ್ಲಿ ಕುಳಿತು ನಾವು ನಮ್ಮ ಅಥಣಿಗೆ ಹೋಗುತ್ತಿದ್ದೇವೆ. ಮತ್ತು ಇದು ಈ ತಾಣವನ್ನು ಎಷ್ಟು ನೋಡಿದರೂ ದಿನಾಲೂ ಇಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಇದು ಭಾರಿ ರಮ್ಯವಾದ ಒಂದು ನಿಸರ್ಗ ತಾಣ. ಇಲ್ಲಿ ಈ ನಿಸರ್ಗ ತಾಣ ನೋಡಿದರೆ ಮೈ ಮರೆತು ಆನಂದಿಸಿ ಸಂತೋಷಪಟ್ಟು ಅತಿ ವಿಶಾಲವಾದ ಹೃದಯದಿಂದ ಕಣ್ಮಣಗಳನ್ನು ತುಂಬಿಕೊಂಡು ಎಷ್ಟೋ ಜನ ನೋಡಿ ಸಹಕರಿಸಿದ್ದಾರೆ. ಸಾಕಷ್ಟು ಜನ ಇಲ್ಲಿ ಪ್ರವಾಸಿಗರು ತಮ್ಮ ದಿನನಿತ್ಯ ಪ್ರವಾಸಿಗರು ಇಲ್ಲಿ ಬರುತ್ತಾರೆ, ಬಂದು ಸಕನ್ಮನ ಕಲಿಸಿಕೊಂಡು ಹೋಗುತ್ತಾರೆ. ಸಂತೋಷ. ನೇರವಾಗಿ ಸೆರೆ ಹಿಡ್ತಾ ಇದ್ದೀವಿ. ಎಲ್ಲಿ ನೋಡಿದಲ್ಲಿ ನೀರು ಕಾಣ್ತಾ ಇದೆ. ಮೊಸಳೆಗಳ ಒಂದು ತಾಣವಾಗಿದೆ ಇದು. ಮೊಸಳೆಗಳ ವಾಸಸ್ಥಾನವಾಗಿರುವ ಸಾಕಷ್ಟು ಮೊಸಳೆಗಳು ಇಲ್ಲಿ ಇರುವುದರಿಂದ ಸಾಕಷ್ಟು ಪ್ರವಾಸಿಗರು ಇಲ್ಲಿ ದಿನಾಲು ಆಗಮಿಸಿ ಈ ನಿಸರ್ಗ ಸೌಂದರ್ಯದ ಸವಿಯನ್ನು ಸವಿಯುತ್ತಿದ್ದಾರೆ. ಸಾಕಷ್ಟು ಜನರು ಇಲ್ಲಿ ಬಂದಿರುತ್ತಾರೆ. ಬಂದಂಥ ಸಾಕಷ್ಟು ಪ್ರವಾಸಿಗರನ್ನು ಈಗ ನಾನು ಸೆರೆ ಹಿಡ್ತಾ ಇದ್ದೇನೆ. ಪ್ರವಾಸಿಗರು ಸಾಕಷ್ಟು ದೂರಿನಿಂದ ಬಂದು ಈ ಪ್ರವಾಸ ತಾಣವನ್ನು ನೀರು ಹರಿಯುತ್ತಿರುವ ನೀರಿನಲ್ಲಿ ಸಾಕಷ್ಟು ಮೊಸಳೆಗಳಿವೆ ಅಂತ ಹೇಳಿ ಇಲ್ಲಿ ಮೊಸಳೆಗಳು ಕಾಣುವ ಒಂದು ಸ್ಥಳ ರಮಣೀಯವಾಗಿದೆ. ಈಗ ನಾವು ಆ ಒಂದು ತಾಣವನ್ನು ಹಿಡಿಯಲು ಬಂದಿದ್ದೇವೆ. ತುಂಬ ಸಂತೋಷವೆನಿಸುತ್ತದೆ. ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ. ಏನಪ್ಪ ಅಂದರೆ ಬಹಳ ದೂರಿನಿಂದ, ಹುಬ್ಬಳ್ಳಿಯಿಂದ ಅಷ್ಟೊಂದು ದೂರಿನಿಂದ ಬಂದು ಇಲ್ಲಿ ಸೇರಿದ್ದಾರೆ. ಸೌಂದರ್ಯ ಸವಿ ಪರಿಸರ ಸೌಂದರ್ಯವನ್ನು ರಮಣೀಯವಾದ ಒಂದು ಪರಿಸರದ ಈ ಸೌಂದರ್ಯ, ಹರಿಯುತ್ತಿರುವ ನೀರು ಕೂಡ ಇಲ್ಲಿ ಇದೆ. ಭಾರಿ ಸಂತೋಷ ಅನ್ನಿಸುತ್ತದೆ. ಭಾರೀ ನೇರವಾಗಿ ನಾನು ನೀರು ಹರಿಯುವ ಒಂದು ತಾಣವನ್ನು ನೇರವಾಗಿ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ಮೊಸಳೆಗಳು ಸಾಕಷ್ಟು ಇಲ್ಲಿ ಇವೆ ಎಂಬ ಹೇಳಿಕೆಯ ಮೂಲಕ ನಾವು ಇಲ್ಲಿ ಬಂದಿದ್ದೇವೆ. ಈಗ ನನಗೆ ಮಾತ್ರ ಒಂದು ಮೊಸಳೆ ಕಾಣೇ ಇಲ್ಲ. ಆದರೆ ಮುಂದೆ ಇನ್ನೂ ನೋಡುವ ಜಾಗ ಇನ್ನೂ ಬಹಳ ದೂರ ಇದೆ. ಹಾಗೆ ನಾವು ಹೊಂಟ್ತಾ ಇದ್ದೇವೆ. ನೋಡೋಣ. ಸಾಕಷ್ಟು ದೂರಿನಿಂದ ಬಂದಂಥ ಮೊಸಳೆಗಳನ್ನು ನೋಡಲು
ಮತ್ತು ನಿಸರ್ಗದ ಸೌಂದರ್ಯವನ್ನು ಸವಿಯಲು ಇಲ್ಲಿ ಸಾಕಷ್ಟು ದೂರಿನಿಂದ ಬಂದಂಥ ಪ್ರವಾಸಿಗರು ಇದ್ದಾರೆ. ಅಲ್ಲಿ ಸರ್ ಎಲ್ಲಿ ಮೊಸಳೆಗಳು ಎಲ್ಲಿದಾವ್ರಿ? ಆಗಲ್ಲ ಅಲ್ರಿ ದೂರ? ಹಾಂ ಹುಲ್ ಹಾಂ ಇಲ್ಲಿ ಬರ ಹಾಂ ಆಯ್ತು ಹಿಡಿತಲ್ರಿ ಸರಿ ಹಿಡಿಯಾಯ್ತು. ಅವು ಹಂಗೆ ಬರೋಲ್ರಿ ತಿರ್ಕೋತೆ. ಹಾಂ ರೀ ಹಾಂ ಇದು ಅಡ್ಡ ಬರಾಯ್ತೈತಿ ನೋಡ್ರಿ, ಅಡ್ಡ ಮೊಸಳೆ ಒಂದು ನೋಟಕ್ಕೆ ಅಂತ ಇದೆ. ಅಲ್ಲಿ ಬತ್ತಿರದ ಅಲ್ಲೇ ನಿಂತು ಹಾಂ ಇಲ್ಲಿ ಬರಾಗೈತೆ. ಇದು ಮಣಿಗಿತ್ತು ನೋಡ್ರಿ ಇಲ್ಲಿ. ಅವ್ರ ದಿನ ಮನುಷ್ಯರಿಗೆ ಭಯ ಪಡೋದಿಲ್ರಿ. ಅವ್ರ ದಿನ ನೋಡಿ ನೋಡಿ ಇಲ್ಲಿ ಸಾಕಷ್ಟು ಮಂದಿ ಬರ್ತಾರಲ್ಲ. ಅವು ನೀರಾಗ ಹುಟ್ಟಿರ್ತಾವ್ರಿ, ಮೀನಿಗಿತ್ಲಿ ರೀ ನೀರಾಗ ಇರ್ತಾವ್ರಿ ಕಾಯಮ. ಅದು ಅಲ್ಲೇ ಮಣಿಗಿದ್ರಿ, ಅದು ಬರ್ಲಿಲ್ರಿ ಕಡೆ. ಅದ್ರ ಮೈ ಮೇಲೆ ಹೆಂಗೆ ದಪ್ಪ ದಪ್ಪ ಇದಾವ ನೋಡ್ರಿ. ಅವು ಎಷ್ಟು ದಪ್ಪ ಎಷ್ಟು ಉದ್ದ ಐತ್ರಿ. ಎಲ್ಲಿ ಅಲ್ಲಿ ಮ್ಯಾಲೆ ಐತಿ? ಹಾಂ ಹಾಂ ನಮ್ಮ ಚಿಕ್ಕಲ್ಕಿ ಪಿಂಟುನ ನೇರವಾಗಿ ತೊಗೊಳ್ತಾ ಇದ್ದೀವಿ. ನಮ್ಮ ಚಿಕ್ಕಲ್ಕಿ ಪಿಂಟು ಮೊಸಳೆ ಇದೆ. ಮೊಸಳೆ ಹತ್ರ ಬಂದಿದ್ದೀವಿ. ಮೊಸಳೆ ಹೆಣ್ಣು ನೋಡ್ತಾ ಇದ್ದೀವಿ. ನಮ್ಮ ಧರ್ಮಟಿಸ್ ಅವರು ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ತಮ್ಮ ಕಾರಿನಲ್ಲಿ ಕರ್ಕೊಂಡು ಬಂದು ಈ ಒಂದು ತಾಣವನ್ನು ನಮಗೆ ತೋರಿಸಲು ಬಹಳಷ್ಟು ಅನುವು ಮಾಡಿಕೊಟ್ಟರು. ನಮಗೆ ಭಾಳ ಸಪೋರ್ಟಾಗಿ ತಮ್ಮ ಕಾರಿನಲ್ಲಿ ದಾಂಡೇಲಿಯ ಒಂದು ಡೇವ್ ಡ್ರಾಪ್ಸ್ ಅಂತಕ್ಕಂಥ ಒಂದು ರಿಸಾರ್ಟ್ನಿಂದ ನಮ್ಮನ್ನು ಕಾರಿನಲ್ಲಿ ಕರೆದುಕೊಂಡು ಬಂದಂಥ ಧರ್ಮಟ್ಟಿ ಸರ್ಗಳು, ನಮಗೆ ಅವರ ಫ್ಯಾಮಿಲಿ ಸಹ ಬಂದಿರ್ತಾರೆ. ನಮ್ಮಪ್ಪ ಅಪ್ಪು ಪುಟ್ಟು ಫೋಟೋ ಕ್ಲಿಕ್ಸಿದ್ದಾರೆ. ನಮ್ಮ ಪಡಸಲಿಗೆ ಮೇಡಮ್ ಅವರು ಕೂಡ ಮನೆಗೆ ಫೋನ್ ಹಚ್ಚಿ ಮೊಸಳೆಗಳನ್ನು ನೋಡಿ ಸಂತೋಷ ಪಡುತ್ತಿದ್ದಾರೆ. ಧರ್ಮಟ್ಟಿ ಸಾರುಗಳು ಇಲ್ಲೇ ಇರ್ತಾರೆ. ಇಷ್ಟೊಂದು ಸೌಂದರ್ಯ ಅಂದರೆ ಇದು ನಿಸರ್ಗ ತಾಣ ದಾಂಡೇಲಿ. ಇಡೀ ದಾಂಡೇಲಿ ಸುತ್ತಮುತ್ತ ಇರುವ ಒಂದು ನಿಸರ್ಗ ರಮ್ಯವಾದ ಸ್ಥಾನಗಳು ಭಾಳಷ್ಟು ನಮ್ಮನ್ನು ರಂಜಿಸಿವೆ, ಖುಷಿಪಡಿಸಿವೆ, ಮನಸ್ಸಿಗೆ ಉಲ್ಲಾಸ ಸಂತೋಷ ನೀಡಿವೆ ಅನ್ಬೋದು. ಅದಕ್ಕಾಗಿ ಈಗ ನಾವು ನಿಸರ್ಗದ ಸೌಂದರ್ಯದ ಒಂದು ಸವಿಯನ್ನು ನಾವು ಈಗ ಸವಿತಾ ಇದ್ದೇವೆ. ಈಗ ಇಲ್ಲಿ ಹಲೋ ಹಾಯ್ ನಮಸ್ಕಾರ ಬಂಧುಗಳೇ. ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಗೆ ಬಂದಿರ್ತೇವೆ. ಈ ಪ್ರವಾಸ ತಾಣಿಯಾದ ತುಂಬ ರಮಣೀಯವಾದ ಒಂದು ಪರಿಸರ ಸೌಂದರ್ಯದ ತಾಣ ಇದಾಗಿದೆ. ಈಗ ನಮ್ಮ ಶಿವಕೋತನ ಯೂಟ್ಯೂಬ್ ಚಾನಲ್ ಇಲ್ಲಿ ಈ ಸೌಂದರ್ಯದ ಸವಿಯನ್ನು ಸವಿಯಲು ನನ್ನ ಬಂಧುಗಳಿಗಾಗಿ ಈ ಒಂದು ರೋಮಾಂಚನ ಭರಿಸುವ ಈ ಒಂದು ತೋರಿಸಲು ನಮಗೆ ಉತ್ಸುಕರಾಗಿದ್ದೇವೆ. ಇಲ್ಲಿ ಸಾಕಷ್ಟು ಮೊಸಳೆಗಳು ಇರುವ ಒಂದು ತಾಣವಾಗಿದೆ ಇದು. ಈ ಮೊಸಳೆಗಳಿರುವ ಈ ತಾಣಕ್ಕೆ ನಾವು ಭೇಟಿ ಕೊಟ್ಟಿದ್ದೇವೆ. ಭಾರಿ ಖುಷಿ ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಬಂಧುಗಳೇ, ಈಗ ನಮಗೆ ಇದು ಈ ರಮಣೀಯವಾದ ತಾಣವನ್ನು ಸವಿಯಲು ಸಾಕಷ್ಟು ಖುಷಿ ಅನಿಸ್ತಾ ಇದೆ. ಇಲ್ಲಿ ನೀರು ಬರ್ತಾ ಇದೆ. ಅದಕ್ಕೆ ನಮಗೆ ಈಗ ಆ ಒಂದು